ಇದೇ ವರ್ಲ್ಡ್ ಡೆಡ್ಲಿಯೆಸ್ಟ್ ಚಿಪ್ಸು. ನಾನು ಇಷ್ಟು ಲೆವೆಲ್ ಖಾರ ಇರುತ್ತೆ ಅಂತ ಇಮ್ಯಾಜಿನೇ ಮಾಡಿರಲಿಲ್ಲ. ಗುರು, ಈ ಚಿಪ್ಸ್ನ ನಾನು ಇವತ್ತು ಒಬ್ಬನೇ ಟ್ರೈ ಮಾಡಕ್ ಹೋಗ್ತಾ ಇಲ್ಲ, ಜೊತೆಗೆ ನನ್ನ ಫ್ರೆಂಡು ಇದ್ದಾನೆ. ಈ ಚಿಪ್ಸ್ನ ತಿಂದು ಯಾರು ಜಾಸ್ತಿ ಹೊತ್ತು ನೀರು ಕುಡಿದಲ್ಲೇ ಸರ್ವೈವ್ ಆಗ್ತಾರೆ ಅವ್ರಿಗೆ 500 ರೂಪಾಯಿ ಪ್ರೈಸ್ ಮನೆ ಇದೆ. ನಾನು ಗೆಲ್ತಂದ್ರೆ ಅವನು ನನಗೆ 500 ರೂಪಾಯಿ ಕೊಡಬೇಕು, ಅವ್ನು ಗೆಲ್ತಂದ್ರೆ ನಾನು ಅವನಿಗೆ 500 ರೂಪಾಯಿ ಕೊಡ್ತೀನಿ. ಇದೇ ವರ್ಲ್ಡ್ ಡೆಡ್ಲಿಯೆಸ್ಟ್ ಚಿಪ್ಸು. ಭಯ ಆಗ್ತಾ ಇತ್ತು ತೆಗಿಯೋಕ್ಕೆ. ಬಸ್ಸು 250 ರೂಪಾಯಿ ಕೊಟ್ಟಿದ್ದಕ್ಕೆ ನನಗೆ ಸಿಕ್ಕಿರೋದು ಇಷ್ಟು ಜೋಲೋ ಚಿಪ್ಪು. ಇದರಲ್ಲೇ ಇಬ್ರು ಸ್ಪ್ಲಿಟ್ ಮಾಡ್ಕೊಂಡು ತಿನ್ಬೇಕು. ನೋಡೇ ಬಿಡೋಣ ಬನ್ನಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಒಂದು ಚೂರು ವೇಸ್ಟ್ ಮಾಡಬಾರ್ದು. 250 ರೂಪಾಯಿ ಕೊಟ್ಟಿದ್ದೀನಿ. ನನ್ನ ಫ್ರೆಂಡ್ ಚೆನ್ನಾಗಿರ್ಬೇಕು ಗೈಸ್, ಅವನಿಗೆ ದೊಡ್ಡದು. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡಿಸಿ ಇಡ್ಕೊಳ ಫುಲ್ ನಿನಗೆ. ಗುರು, ಚಿಪ್ಸ್ನ ತಿಂತಾ ಇದ್ದೀವಿ. ರೆಡಿ, 1 2 3 ಸ್ಟಾರ್ಟ್. ಏನು ಖಾರ ಇಲ್ಲ ಗೈಸ್, ನಾರ್ಮಲ್ಲು. ಏನು ಖಾರ ಹೊಡಿತಾ ಇಲ್ಲ. ತಿನ್ಬಿಟ್ಟು ಜಾಸ್ತಿ ಬಾಯಿಲೆ ಇಕ್ಕೋಬೇಕು, ಅದನ್ನ ನುಂಗ್ಕೋಬಾರ್ದು ಒಳಗಡೆ. 1 minute later. ಬರ್ನಿಂಗ್ ಸೆನ್ಸೇಷನ್ ಶುರುವಾಗಿದೆ. ಲೈಟಾಗಿ ಶುರು ಆಗ್ತೈತೆ. ಎಂದೂ ಹೋಗಂಗಿಲ್ಲ. ಬೇಕಾ? ಗಾಯ್ಸ್, ನನಗೇನು ಆಯ್ತಾನೆ ಇಲ್ಲ. ಬಟ್ ನಿಜ ಫೈರ್. ಇವನಿಗೆ ಕೊಟ್ಟಿದ್ದ ಚಿಪ್ಪಲ್ಲಿ ಅಷ್ಟು ಸ್ಪೈಸಿ ಇರದೇ ಇಲ್ಲ. ಚೀಟಿಂಗ್ ಗೈಸ್ ಇದು. ಯಾಕೆ ಚೀಟಿಂಗ್ ಅಪ್ಪ? ಇದಕ್ಕಿಂತ ಮುಂಚೆ ಸುಮಾರು ಖಾರ ತಿಂದಿದ್ದೀನಿ. ಇದು ಸ್ವಲ್ಪ ಸ್ಪೆಷಲ್ ಫೀಲ್ ಐತೈತೆ. ಬಟ್ ನಿಜ ಹೇಳ್ಬೇಕಾದ್ರೆ ಮೌತ್ ಆನ್ ಫೈರ್. ಸೀರಿಯಸ್ ಆಗಿ ಮೌತ್ ಆನ್ ಫೈರ್ ಫೀಲ್ ಆಯ್ತಲ್ಲ ನಿಮಗೆ? ಆಯ್ತಾ ಇದೆ. ಖಾರ ಹೊಡಿತಾ ಇದ್ ಗುರು. ನಾನು ಇಷ್ಟು ಲೆವೆಲ್ ಖಾರ ಇರುತ್ತೆ ಅಂತ ಇಮ್ಯಾಜಿನೇ ಮಾಡಿರಲಿಲ್ಲ. ನಾನು ಗೆಲ್ತೀನಿ, ವೇಟ್. ಗುರು, ಯೂಟ್ಯೂಬರ್ಸ್ ರಿವ್ಯೂ ಕೊಟ್ಟಿರೋದು ನೋಡ್ಬಿಟ್ಟು ನಾನೆಲ್ಲೋ ಬರೀ ವ್ಯೂಸ್ಗೋಸ್ಕರ ಇಷ್ಟೊಂದು ಚೆನ್ನಾಗಿ ರಿಯಾಕ್ಷನ್ ಕೊಟ್ಟವ್ರೆ ಅಂತ ಹೇಳಿದೆ. ಖಾರ ಐತೆ ಗೈಸ್, ನಿಜ ಖಾರ ಐತೆ. ಅಟ್ ಎ ಟೈಮ್ ಒಟ್ಟೊಟ್ಟಿಗೆ 8 ಹಸಿರು ಮೆಣಸಿಕಾಯಿ ಕಡ್ಕೊಂಡು ತಿಂದ್ರೆ ಹೆಂಗಿರುತ್ತೆ, ಸೇಮ್ ಅದೇ ಫೀಲು. 100%. 8 ಹಸಿರು ಮೆಣಸಿಕಾಯ್ದ ಒಟ್ಟಿಗೆ ಕಡ್ಕೊಂಡು ತಿಂದ್ರೆ ಹೆಂಗಿರುತ್ತೆ ಹಂಗೆ ಫೀಲ್ ಆಯ್ತಿದೆ. ನೀರು ಕುಡಿಯೋಣ ಅಂದರೆ ಒಂದು 500 ರೂಪಾಯಿ ಕೊಡಬೇಕು. ಸತ್ರು ಪರವಾಗಿಲ್ಲ, 500 ರೂಪಾಯಿ ಮಾತ್ರ ಬಿಚ್ಚಲ್ಲ. ಇದನ್ನ ತಿಂದಮೇಲೆ ಬಾಯಲ್ಲಿ ಸಲೈವ ಜಾಸ್ತಿ ಸಕ್ರೀಟ್ ಐತೈತೆ ಗೈಸ್. ಜಾಸ್ತಿ ಹೆವಿ ಅಮೌಂಟ್ ಸಕ್ರೀಟ್ ಆಗ್ತೈತೆ. ಯಾಕಾರ ತಿನ್ನಪ್ಪ, ನೀರು ಕುಡಿದು ಸರಿ ಹೋಯ್ತದೆ. ನನ್ಗೆ ಹೇಳ್ತೀನಿ ಇಡೋ ಯಾಕೋ. ಬಟ್ ನನ್ಗೆ ಗೊತ್ತಿರೋರ್ಗೂ ಈ ಯೂಟ್ಯೂಬರ್ಸ್ ಕೊಡೋ ಓವರ್ ಐಪ್ಗೆಲ್ಲ ಏನು ಅಷ್ಟಾಗಿಲ್ಲ. ಅಷ್ಟು ಮ್ಯಾಚ್ ಆಗಲ್ಲ. ಓಕೆ, ಮ್ಯಾನೇಜ್ ಮಾಡ್ಬೋದು. ಸ್ವಲ್ಪ ಜನ ಅಲೋದು, ಕಿರ್ಚೋದು, ಓವರ್ ಐಪ್. ನಿಜ ಗೈಸ್, ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ ನಾನು ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದನ್ನ ತಿಂದ್ಮೇಲೆ ಗೊತ್ತಾಯ್ತಿರೋದು ಏನಂದರೆ, ಅವ್ರು ಕೊಟ್ಟಿರೋ ರಿಯಾಕ್ಷನ್ ಪ್ರಕಾರ ಇದು ಅಷ್ಟು ಇರೋದೇ ಇಲ್ಲ. ಹೇಳೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಒಂದೊಂದು ಸೆನ್ಸಿಟಿವ್ ಇರ್ತದಲ್ವಾ. ಮೇ ಬಿ ಇದ್ರೂ ಇರ್ಬೋದೇನೋ. ಬಟ್ ನಮ್ಗೆ ಆ ಲೆವೆಲ್ಗೆ ಏನು ಫೀಲ್ ಆಗ್ತಾ ಇಲ್ಲ ಗೈಸ್. ಮಂಡ್ಯದವರು ಬಾಡ್ ತಿಂದೆಲ್ಲ ಟೇಸ್ಟ್ ನಮಗೆ ನಾರ್ಮಲ್ ಆಗ್ಬಿಟ್ಟೈತೆ. ಮೊದ್ಲೇ ಮಂಡ್ಯದವರು ಬಾಡುಟಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ಬಾಡೆ ನಮ್ಗಾಡು, ನಾ ತುಂಬಾ ಬ್ಯಾಡು. ಬಟ್ ಒಟ್ಟಿನಲ್ಲಿ 8 ಇಂದ 10 ಮೆಣಸಿನ್ಕಾಯಿ ಅಟ್ ಎ ಟೈಮ್ ತಿಂದಂಗೆ ಆಯ್ತಿದೆ. ಬಟ್ ಅಷ್ಟಾಗಿಲ್ಲ. ಓಕೆ, ನಮ್ಮ ಕಣ್ಣು ಏನು ರೆಡ್ಡು ಆಗಿಲ್ಲ, ನೀರು ಸೆಗ್ರಿಗೇಟ್ ಆಗಿಲ್ಲ. ಇಲ್ಲಿ ನೋಡಿದ್ರೆ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಅಂತ ಹಾಕೋರೆ, ನನಗೇನು ಆಗಲೇ ಇಲ್ಲ. ಮೌತ್ ಆನ್ ಫೈರ್ ಅಂತ ಹಾಕೋರೆ, ಸ್ವಲ್ಪ ಫೀಲು. ಟಿಯರ್ಸ್ ಅಂತ ಹಾಕೋರೆ, ಕಣ್ಣೀರಂತೂ ಬರಲೇ ಇಲ್ಲ, ಕಣ್ಣಂತೂ ರೆಡ್ ಆಗಲೇ ಇಲ್ಲ. ಎಕ್ಸ್ಟ್ರೀಮ್ ಪ್ರೊಫಿನಿಟಿ ಅಂತ ಹಾಕೋರೆ, ಆ ಲೆವೆಲ್ಗೆ ಏನು ಫೀಲೇ ಆಗಲಿಲ್ಲ. ರಿಪ್ ಅಂತ ಹಾಕೋರೆ, ಯಾವುದೇ ಕಾರಣಕ್ಕೂ ಸಾಯಲ್ಲ ಗೈಸ್, ಗಟ್ಟಿ ಜೀವ. ಏನಿಲ್ಲ ಲಾಸ್ಟ್ ವರ್ಡ್ ಅಂತ ಹಾಕೋರೆ, ಇದು ತಿಂದು ಹೆಚ್ಚು ಕಮ್ಮಿ 4 ನಿಮಿಷ ಆಯ್ತು, ಇನ್ನೂ ಮಾತಾಡ್ತದೇ ಇದ್ದೀನಿ.
ಆಮೇಲೆ ರಿಪರ್ ಇಸ್ ವೇಟಿಂಗ್ ಅಂತೆ. ಏನು ರಿಪರ್ ವೇಟಿಂಗ್, ಆರಾಮಾಗಿ ಕುಂತಿದೀವಿ ನಾವಿಲ್ಲಿ. ನೀರು ಕುಡಿಯೋಕೆ ಇರಲಿ, ಪರವಾಗಿಲ್ಲ. ಇಲ್ಲ ಕಣಲ್ಲ, ಐಮ್ ಗುಡ್. ನನಗೋಸ್ಕರ ಕುಡಿ. ಇಲ್ಲ ಪರವಾಗಿಲ್ಲ. ನೀರು ಕುಡಿಯೋದೇ ಒಂದು ಇದಾಗ್ಬಿಡ್ತಲ್ಲಪ್ಪ ಈಗ. ಮತ್ತೀಗ ನೀವು ಎಕ್ಸ್ಟ್ರೀಮ್ ನೀವು ನೋಡಿರ್ತೀರಾ, ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಟೈಮಲ್ಲಿ ವೈರಲ್ ಆಗಿತ್ತು. ಅವ್ರು ಹೆವಿ ರಿಯಾಕ್ಷನ್ ಕೊಟ್ಬಿಟ್ಟವ್ರೆ, ಕಿರ್ಚೋದು, ಕೂಗೋದು, ಕುಣಿಯೋದು, ನಿಗ್ರಾಡೋದು. ಬಟ್ ಆ ಲೆವೆಲ್ಗೆ ಏನಿಲ್ಲ ಗೈಸ್, ಆರಾಮಾಗಿದ್ದೀವಿ ನೋಡಿ. ಸೀರಿಯಸ್ ಏನಿಲ್ಲ. ಒಂದು 10 ಮೆಣಸಿನ್ಕಾಯಿ ತಿನ್ನಂಗೆ ಆಯ್ತೈತೆ. ಅದು ಬಿಟ್ಟರೆ ಇದನ್ನ ಇಡೀ ವರ್ಲ್ಡಲ್ಲೇ ಡೆಡ್ಲಿಯೆಸ್ಟ್ ಚಿಪ್ಸ್ ಅಂತ ಕರೀತಾರೆ. ನಮ್ಗೆ ಅದೇನೋ ಡೆಡ್ಲಿ ಫೀಲ್ ಆಗಲೇ ಇಲ್ಲ. ಇನಿಷಿಯಲ್ ಸ್ಟೇಜ್ ಅಷ್ಟೇ ಖಾರ, ಅದು ಲಿಪ್ಸಲ್ಲಿ ಎಣ ಬಿದ್ದರೆ ಮುಗೀತು ಕತೆ ಅಂತ ಅರ್ಥ. ನಿಮ್ಮ ಬಾಯಲ್ಲಿ ಏನಾದರೂ ಗಾಯ ಗೀಯ ಆಗಿತ್ತು ಅಂದರೆ ಗೈಸ್ ಇದು ಬಿಲೋ ಮತ್ತೆ ಬಿಲೋ 13 ಇರೋದು ತಿನ್ನೋಕೆ ಹೋಗ್ಬೇಡಿ. ಪ್ರೆಗ್ನೆಂಟ್ ಲೇಡೀಸ್ ಅಂತೂ ತಿನ್ನೋಕ್ಕೆ ಹೋಗಬೇಡಿ. ಮತ್ತು ಚಿಕ್ಕ ಪಾಪುಗಳಿಗಂತೂ ಟೆಸ್ಟ್ ಮಾಡೋಕ್ಕೂ ಬಿಡಬೇಡಿ, ಯಾಕಂದರೆ ಖಾರ ಇದೆ. ವೆಜಿಟೇರಿಯನ್ಸು ತಿನ್ಬೋದು ಆರಾಮಾಗಿ. ಇದು ಗ್ರೀನ್ ಡಾಟು ಚಾಲೆಂಜ್ ಆಗಿ ತೊಗೊಂಡು ಮಾಡಿರೋದು, ಬಟ್ ಅನ್ಭವತಿ ಅನಿಸ್ತದೆ. 250 ರೂಪಾಯಿ ಕೊಟ್ಟೆ ಗುರು, 250 ರೂಪಾಯಿ ಫೀಲಾಗಿ ಕೊಡ್ತಾ ಇಲ್ಲ ಇದು. ಖಾಲಿ ಒಂದು ಚಿಪ್ಸಿಗೆ 250 ರೂಪಾಯಿ. 7 ಮಿನಿಟ್ಸ್ ಇರ್ತದೆ ಅಷ್ಟೇ. ಸಿಚುವೇಶನ್ ಏನಾರ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ರೆ ತಿನ್ನೋದಕ್ಕೆ ಸ್ವೀಟ್ ಬಂದು ತೊಗೊಂಬಂದಿದ್ದು, 2 ಜ್ಯೂಸ್ನೂ ತೊಗೊಂಬಂದಿದ್ದು. ಇದೆಲ್ಲ ಸಾಕಾಗಲ್ಲ ಅಂತೇಳಿ ಚಾಕ್ಲೇಟ್ ತೊಗೊಂಬಂದ. ಇವೆರಡು ಸಾಕಾಗದ ಅಂದ್ಬಿಟ್ಟು 10 ರೂಪಾಯಿ ಕೊಟ್ಟರೆ ಡೈರಿ ಮಿಲ್ಕು ತೊಗೊಂಬಂದಿದ್ದು. ಈ ಚಿಪ್ಸು ಆ್ಯಕ್ಚುಲಿ ಇಷ್ಟು ಬರ್ತಿಲ್ವೇ ಇಲ್ಲ. ಆರಾಮಾಗಿ ಇನ್ನು ತಿಂದಿದ್ದೀವಿ, ಏನು ಫೀಲೇ ಆಗ್ತಾ ಇಲ್ಲ. ಖಾಲಿ ನೀರು ಕುಡಿದ್ರೆ ತಾನು 500 ರೂಪಾಯಿ ಹೇಳಿರೋ ಚಾಕ್ಲೇಟ್ ತಿಂದ್ರಿ ಅದು ಹೇಳಿಲ್ವಲ್ಲ. ಆಯ್ತಾ ಇಲ್ಲ, ಅಲ್ಲ ಹೊಟ್ಟೆ ಒಳಗೆಲ್ಲ ಚುಮು ಫೀಲ್ ಆಗ್ತೈತೆ. ಬಸ್ಸು ನನ್ನ ಕೈಲಂತೂ ಈ ಕಾರದ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸೋತ್ರೂ ಪರವಾಗಿಲ್ಲ, 500 ರೂಪಾಯಿ ಕೊಟ್ಟರೆ ನನ್ನ ಫ್ರೆಂಡ್ಗೆ ಕೊಡೋದು, ರಿಟರ್ನ್ ನಾನೇ ಹಾಕಿಸ್ಕೊತೀನಿ. ಹೆಂಗೆ ಕಿತ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ನಾನೇ ಸೋಲ್ತಾ ಇದ್ದೀನಿ ಗೈಸ್. ವಿನ್ನರ್ ಬಸ್ಸು ಚಾಲೆಂಜ್ ವಿನ್ನರ್ ರಾಕೇಶು. ಅವನಿಗೆ 500 ರೂಪಾಯಿ ಪೇ ಮಾಡ್ತಾ ಇದ್ದೀನಿ. ಸುಳ್ಳು ಬಸ್ಸು. ಹೋಪ್ಫುಲಿ ಈ ವಿಡಿಯೋನ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವಿಚಿತ್ರವಾಗಿರೋ ಹೊಸ ಕಂಟೆಂಟ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ.